ಬೆಂಗಳೂರಿನಲ್ಲಿ ಅನೈತಿಕ ಸಂಬಂಧಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಪ್ರಿಯಕರನಿಂದ ಪ್ರಿಯತಮೆಯ ಕೊಲೆಯಾಗಿದೆ. ಪ್ರಿಯಕರ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ತನ್ನ ಪ್ರಿಯತಮೆಯನ್ನ. ಹರಿಣಿ 36 ವರ್ಷ ಬರ್ಬರವಾಗಿ ಕೊಲೆಯಾಗಿರುವಂಥ ಮಹಿಳೆ. ಹಾಗೆಯೇ ಟೆಕ್ಕಿ ಯಶಸ್ 25 ವರ್ಷ ಕೊಲೆ ಮಾಡಿರುವಂಥ ಆರೋಪಿ. ಬೆಂಗಳೂರಿನ ಕೆಂಗೇರಿ ನಿವಾಸಿಗಳಾಗಿದ್ರು ಇಬ್ರು. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ನ ಓಯೋ ರೂಮ್ನಲ್ಲಿ ಕೊಲೆಯಾಗಿದೆ. ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸರು ಈಗ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬರೋಬ್ಬರಿ 17 ಬಾರಿ ಬರ್ಬರವಾಗಿ ಇರಿದು ಈತ ಹತ್ಯೆಯನ್ನು ಮಾಡಿದ್ದಾನೆ, ಯಶಸ್ ಹತ್ಯೆಯನ್ನು ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಕಳೆದ 6 ವರ್ಷಗಳಿಂದ ಒಬ್ಬರಿಗೊಬ್ಬರು ಪರಿಚಯ ಇದ್ದರು. 1 ವರ್ಷದ ಈಚೆಗೆ ಹೆಚ್ಚು ಕ್ಲೋಸ್ ಆಗಿದ್ದರು. ಫೋನ್ನಲ್ಲಿ ಹೆಚ್ಚಾಗಿ ಮಾತಾಡ್ತಾ ಇದ್ರು. ಈಗಾಗಲೇ ಮಹಿಳೆಗೆ ಮದುವೆಯಾಗಿ 2 ಮಕ್ಕಳಿವೆ. ಮದುವೆ ಆಗಿದ್ದರೂ ಕೂಡ ಮಹಿಳೆಯನ್ನು ಈ ಕಿರಾತಕ ಇದ್ದಾನೆ, ಈ ವ್ಯಕ್ತಿ ಇದ್ದಾನೆ ಯಶಸ್, ಈತ ಬಿಟ್ಟಿರಲಿಲ್ಲ. ಆರೋಪಿಯ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಆತನನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಈ ಮಹಿಳೆ ಮಾಡ್ತಾ ಇದ್ಲು. ಈ ಮಧ್ಯೆ ಅನೈತಿಕ ಸಂಬಂಧದ ಬಗ್ಗೆ ಮಹಿಳೆಯ ಪತಿಗೆ ವಿಷಯ ಗೊತ್ತಾಗುತ್ತೆ. ಮರ್ಯಾದೆಗೆ ಹಂಚಿ ಮಾತನಾಡಿ ವಾರ್ನಿಂಗನ್ನು ಕೂಡ ಹೆಂಡತಿ ಕೊಟ್ಟಿದ್ರು ಇವರು. ಇಷ್ಟಾದರೂ ಬಿಡದೆ ಕದ್ದು ಮುಚ್ಚಿ ಲವಿ ಡವಿಯನ್ನು ಮುಂದುವರಿಸಿದ್ರು. ಯಾವಾಗ ಸ್ವಲ್ಪ ಮಹಿಳೆ ಅವಾಯ್ಡ್ ಮಾಡ್ತಿದ್ಲೋ ಆರೋಪಿಯಿಂದ ಗಲಾಟೆ ಮಾಡೋದಕ್ಕೆ ಶುರು ಮಾಡಿದ್ದ. ಕೊಲೆ ಮಾಡೋಕ್ಕಿಂತ ಮೊದಲಿಗೆ ಕಂಠಪೂರ್ತಿ ಕುಡಿದು ಬಂದಿದ್ದ ಆರೋಪಿ ಓಯೋ ರೂಮ್ಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಮಹಿಳೆಯನ್ನು ಹತ್ಯೆ ಮಾಡಿದ್ದಾನೆ. 17 ಬಾರಿ ದೇಹದ ವಿವಿಧ ಕಡೆಗೆ ಇರಿದು ಹತ್ಯೆಯನ್ನು ಮಾಡಿದ್ದಾನೆ ಯಶಸ್ಸು ಎನ್ನುವಂಥದ್ದು ಗೊತ್ತಾಗಿದೆ. ದಕ್ಷಿಣ ವಿಭಾಗದ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 7ನೇ ತಾರೀಕು ಕೊಲೆ ಪ್ರಕರಣ ವರದಿಯಾಗಿದೆ. ಮೃತರು 33 ವರ್ಷದ ಮಹಿಳೆಯಾಗಿದ್ದಾರೆ. ಇವರು ಕೊಲೆ ವರದಿ ಉತ್ತರಳ್ಳಿಯಲ್ಲಿರುವ ಒಂದು ಜೊತೆ ಇರ್ತಾರ. ಅವತ್ತಿನ ಸಂಜೆ ಅವರೇನೇ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಏನಕ್ಕೆ ಅಂದರೆ ಈ ಮೃತರು ಆರೋಪಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತು ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಅಂತ ಈವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಹಾಗೆಯೂ ತನಿಖೆ ಮುಂದುವರೆದಿದ್ದು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವನು